ಒಬ್ಬ ತಂದೆ ಮಕ್ಕಳನ್ನ ಹೊರುವ ಪ್ರಕಾರ, ಅಲ್ಲದೆ ತಾಯಿ ಮಕ್ಕಳನ್ನ ಹೊರುವ ಪ್ರಕಾರ, ದೇವರು ಅದಕ್ಕಿಂತಲೂ ಮೇಲಾಗಿ ನಮ್ಮನ್ನ ಹೊತ್ತು ಮುಂದೆ ಸಾಗಿಸುವ ಒಳ್ಳೆ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ನಾವು ಕಷ್ಟಪಡುವಾಗ ಆತನು ಕೂಡ ನಮ್ಮ ಜೊತೆಯಲ್ಲಿ ಆ ಕಷ್ಟದಲ್ಲಿ ಭಾಗಿಯಾಗುವ ದೇವರು. ಸಂತೋಷದಲ್ಲೂ ಕೂಡ ನಮ್ಮ ಜೊತೆ ಇದ್ದು ಸಂತೋಷದಲ್ಲಿ ನಮ್ಮ ಸಂಗಡ ಭಾಗಿಯಾಗುವ ದೇವರು. ಇಂತಹ ದೊಡ್ಡ ದೇವರು ನಮ್ಮ ಜೊತೆಯಲ್ಲಿ ಇರುವಾಗ ನಮ್ಮನ್ನ ಯಾರು ನಡೆಸುತ್ತಿದ್ದಾರೆ, ನಮ್ಮನ್ನ ಹೊರುತ್ತಾರೆ ಅಂದ್ರೆ ನಮ್ಮ ಜೀವನವನ್ನ ನಾವು ಹೇಗೆ ಮುಂದೆ ಇದನ್ನ ಸಾಗಿಸುವುದು, ಈ ಜೀವನವನ್ನ ನಾವು ಮುಂದೆ ಸಾಗುತ್ತಾ ಹೋಗುವುದು ಎಂಬುದಾಗಿ ಕಳವಳ ಪಡುತ್ತೇ ಇರುವುದಾದರೆ, ಇಲ್ಲಿ ದೇವರ ವಾಕ್ಯ ಹೇಳುತ್ತಾ ಇದೆ, ನಿನ್ನನ್ನ ನಾನು ಹೊತ್ತು ಸಾಗಿಸುವೆನು, ನಿನ್ನ ಜೀವನದಲ್ಲಿ ನಾನು ನಿನಗೆ ಆ ಒಂದು ಹೆಗಲಿಗೆ ಹೆಗಲಾಗಿ ಭುಜಕ್ಕೆ ಭುಜವಾಗಿದ್ದು ನಾನು ನಿನ್ನನ್ನ ಹೊತ್ತು ಸಾಗಿಸುತ್ತೇನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಯೆಶಾಯ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ 9ನೇ ವಾಕ್ಯ ಈ ವಿಧವಾಗಿ ನಾವು ನೋಡುತ್ತಾ ಇದ್ದೇವೆ. ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು, ಆತನ ಶ್ರೀಮುಖ ಸ್ವರೂಪ ದೂತನು ಅವರನ್ನು ರಕ್ಷಿಸಿದನು. ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರುತ್ತಾ ಬಂದನು. ನಮ್ಮನ್ನ ಹೊರುವಂತ ದೇವರು, ನಮ್ಮ ಕಷ್ಟದಲ್ಲಿ ಕಷ್ಟವನ್ನ ನಮ್ಮ ಜೊತೆಯಲ್ಲಿ ಆತನು ಪಾಲುಗಾರನಾಗಿ, ಸಂತೋಷದಲ್ಲೂ ಶ್ರಮೆಯಲ್ಲಿ ಆತನು ನಮಗೆ ಪಾಲುಗಾರನಾಗಿ ಇರುವುದು ಮಾತ್ರವಲ್ಲ, ಇನ್ನು ಅದಕ್ಕಿಂತಲೂ ಒಂದು ಉನ್ನತವಾದ ಒಂದು ಹಂತ, ಒಂದು ಆಶೀರ್ವಾದ ನೋಡುವುದಾದರೆ ನಮ್ಮನ್ನ ಹೊತ್ತು ಸಾಗಿಸುವಂತ ದೇವರಾಗಿದ್ದಾನೆ. ಪ್ರಿಯ ದೇವ ಜನರೇ, ಪುರಾತನ ಕಾಲದಿಂದಲೂ ನಮ್ಮನ್ನ ಇದುವರೆಗೂ ಹೊತ್ತು ಸಾಗಿಸಿದ್ದು ದೇವರೇ. ವೇಳೆ ನೀವು ಹೇಳಬಹುದು, ನನ್ನ ಜ್ಞಾನದಿಂದ ನಾನು ಇಷ್ಟು ದೂರ ಬಂದಿದ್ದೇನೆ, ನನ್ನ ಬಲದಿಂದ ಇಷ್ಟು ದೂರ ನಾನು ಬಂದಿದ್ದೇನೆ, ನನ್ನ ಒಂದು ಸಾಮರ್ಥ್ಯದಿಂದ ನಾನು ಇಷ್ಟು ದೂರ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳಬಹುದು. ಆದರೆ ಅದು ದೇವರು ಹೇಳುತ್ತಾ ಇರುವಂತ ಕಾರ್ಯ ನೋಡಬೇಕಾದ್ರೆ ಇದು ಯಾವುದೂ ಅಲ್ಲ. ನಾನು ನಿನ್ನನ್ನ ಹೊತ್ತು ಸಾಗಿಸುತ್ತಾ ಬರುತ್ತಿದ್ದೇನೆ. ನೀನು ಕೆಳಗೆ ಬೀಳುವುದಕ್ಕೆ ಮೊದಲೇ ನಾನು ನಿನಗೆ ಸಹಾಯ ಮಾಡಿ ಕೆಳಗೆ ಬೀಳದ ಹಾಗೆ ಜೀವನದಲ್ಲಾಗಬಹುದು, ಕುಟುಂಬದಲ್ಲಾಗಬಹುದು, ನಿನ್ನ ಭವಿಷ್ಯತ್ತಿನ ವಿಷಯದಲ್ಲಾಗಬಹುದು, ಎಲ್ಲ ಸಂದರ್ಭದಲ್ಲೂ ನಾನು ನಿನಗೆ ಹೆಗಲಿಗೆ ಹೆಗಲಾಗಿದ್ದು ನಾನು ನಿನ್ನನ್ನ ಮುಂದೆ ಸಾಗಿಸುತ್ತಾ ಬಂದದ್ದು ನಾನೇ ಎಂಬುದಾಗಿ ಇಲ್ಲಿ ದೇವರು ಹೇಳುವುದನ್ನ ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬಹುದು. ಪ್ರಿಯ ದೇವ ಜನರೇ, ಇನ್ನು ಈ ಒಂದು ವರ್ಷದಲ್ಲಿ ಇನ್ನು ಏನೆಲ್ಲಾ ಕಾರ್ಯಗಳಲ್ಲಿ ತಡೆಯಾಗಿದೆಯೋ, ಏನೆಲ್ಲಾ ನಿನಗೆ ಅದ್ಭುತಗಳು ನಡೆಯುವುದಕ್ಕೆ ಅದು ತಡೆಯಾಗಿದೆಯೋ, ಅದು ನೀನು ಹೊತ್ತುಕೊಂಡು ಹೋಗುವುದಲ್ಲ, ನಿನ್ನನ್ನು ನಿನ್ನ ಸಮಸ್ಯೆಗಳನ್ನ ದೇವರೇ ಹೊತ್ತುಕೊಂಡು ಮುಂದೆ ಸಾಗಿಸಿ ನಡೆಸುವ ದೇವರಾಗಿದ್ದಾನೆ. ಕರ್ತನು ಈ ವಾಕ್ಯದ ಮೂಲಕವಾಗಿ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸಿ ಸ್ಥಿರಪಡಿಸಿ ಆತನ ಯೋಜನೆಗಳನ್ನ ನಿಮ್ಮಲ್ಲಿ ಆತನು ಇಟ್ಟು ಆತನ ಹೆಗಲ ಮೇಲೆ ನಮ್ಮನ್ನ ಹೊತ್ತುಕೊಂಡು ಸಾಗಿಸುವ ದೇವರೆಂಬುದಾಗಿ ಹೇಳಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮಗೆ ಶುಭವಾಗಲೆಂಬುದಾಗಿ ದೇವರಿಗೆ ಮಹಿಮೆ.